ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ಮಕ್ಕಳು ಪಡ್ ಮಾಡಿಕೊಡು ಅಂತ ಇದ್ದಾರೆ. ಪಡ್ ಮಾಡೋಕ್ಕೆ ನಾನು ಅಕ್ಕಿ ಎಲ್ಲ ನೆನೆಕಿರಲಿಲ್ಲ. ದಿಢೀರನೇ ನಾನು ಪಡ್ ಮಾಡಿಕೊಡು ಅಂದಿದ ತಕ್ಷಣವೇ ನನಗೆ ನೆನಪಾಗಿದ್ದು ಒಂದು ಬಟ್ಲು ಸಣ್ಣ ರವೆ, ಬಾಂಬೆ ರವೆ, ಒಂದು ಬಟ್ಲು ಮೊಸರು ತೊಗೋಬೇಕು. ತೊಗೊಂಬಿಟ್ಟು ಇದನ್ನು ಇವಾಗ ಒಂದು ಬಟ್ಲು ಇಟ್ಕೊಂಡ್ಬಿಟ್ಟು ರವೆ ಇದಕ್ಕೆ ನಾವು ಹಾಕೋಣ. ನೋಡಿ, ಇವಾಗ ಒಂದು ಬಟ್ಲು ಮೊಸರು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ತೀನಿ. ಈ ಥರ ನಾವು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ರೆಡಿ ಮಾಡಿ ನಾವು ಇಟ್ಕೊಂಡು ಒಂದು ಒಗ್ಗರಣೆ ಹಾಕ್ಕೊಂಡು ಪಡ್ ಮಾಡಿದ್ರೆ ನೋಡಿ ಸೂಪರಾಗಿರುತ್ತೆ. ಒಂದು ಗ್ರೀನ್ ಚಟ್ನಿ ಜೊತೆಗೆ ಈ ಥರ ಪಡ್ ಮಾಡಿದರೆ ಮಾತ್ರ ಮಸ್ತಾಗಿರುತ್ತೆ. 10 ನಿಮಿಷ ಆಗಲಿ 5 ನಿಮಿಷ ಆಗಲಿ ನಾವು ಇದನ್ನು ರೆಸ್ಟಿಗೆ ಬಿಡಬೇಕು. ಮೊಸರು ಇತ್ತಲ್ವ, ಅದೇ ಬಟ್ಲನ್ನೇ ಸ್ವಲ್ಪ ನಾವು ನೀರು ತೊಗೊಳ್ಳೋಣ. ನೋಡಿ, ಸ್ವಲ್ಪ ನಾವು ನೀರು ಹಾಕ್ಕೊಂಬಿಟ್ಟು ನಮಗೆ ಇದು ಎಷ್ಟು ಬೇಕು ನೋಡ್ಕೊಂಬಿಟ್ಟು ನಾವು ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇನ್ನೊಂದು ಸ್ವಲ್ಪ ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನೀಟಾಗಿ ಗಂಟಿಲ್ದಂಗೆ, ಇದು ಗಂಟು ಆಗೋದಿಲ್ಲ, ಆದರೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ನೀಟಾಗಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟು ನಾವು ಇದಕ್ಕೊಂದು ಚಿಕ್ಕದಾಗೆ ಎಲ್ಲ ನಾವು ಒಗ್ಗರಣೆ ಹಾಕ್ಕೋಬೇಕು. ಮುಚ್ಚಳ ಮುಚ್ಚಿ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಒಂದು ಬಾಣಲೆ ಇಟ್ಕೋಬೇಕು. ಬಾಣಲೆ ಇಟ್ಕೊಂಡ್ಬಿಟ್ಟು ನಾವು ಒಂದು 2-3 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೇನೆ. ಮಸಾಲೆ ರೆಡಿ ಮಾಡೋಣ. ಯಾಕಂದರೆ ರವೆ ಇವಾಗೇ ಕಲಿಸ್ಕೊಂಡು ಇವಾಗೇ ಮಾಡೋದ್ರಿಂದ ದಿಢೀರನೇ ಮಾಡೋದು ಇದು ಪಡ್ಡು. ಸಾಸಿವೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಇದೇ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಅದ್ರ ಜೊತೆಗೆ ಹಾಕಿ ಮಾಡಿದರೆ ಸಖತ್ತಾಗಿರುತ್ತೆ ಪಡ್ಡು. ನೋಡಿ, ಇವಾಗ ಕಡಲೆಬೇಳೆ ನಾನು ಫಸ್ಟೇ ಕರೆದು ಇಟ್ಕೊಂಡಿದ್ದಿತ್ತು ಮನೇಲಿ, ಅದಕ್ಕೆ ನಾನು ಎಣ್ಣೆಲಿ ಹಾಕಲಿಲ್ಲ. ನೀವು ಏನಾರು ಎಣ್ಣೆಲಿ ಕರಿಯೋದಿತ್ತು ಅಂದರೆ ಫಸ್ಟೇ ನೀವು ಸಾಸಿವೆ ಜೀರಿಗೆ ಹಾಕಿದ ತಕ್ಷಣ ನೀವು 1 ಸ್ಪೂನ್ ಆಗಷ್ಟು ನೀವು ಕಡಲೆಬೇಳೆ ಹಾಕ್ಕೋಬೋದು. ಇವಾಗ ನಾನು ಕರೆದಿರೋದು ರೆಡಿ ಇರುತ್ತೆ ಅಂತೇಳಿ ನಾನು 1 ಸ್ಪೂನ್ ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ ಇದು. ಇದಕ್ಕೆ ನಾನು ಇವಾಗ ಮಸಾಲೆ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ, ಈರುಳ್ಳಿ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಇದಕ್ಕೆ ನಾವು ಹಾಕೋಣ. ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ಳೋಣ. ಕ್ಯಾರೆಟು ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ಒಂದು 2 ಕ್ಯಾರೆಟ್ ದಪ್ಪ ಇರೋದು ನಾನು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪಡ್ಡು ಹಾಕಿ ನೋಡಿ ಸೂಪರಾಗಿರುತ್ತೆ. ಒಂದು ಸ್ವಲ್ಪ ಇದು ನೀರು ರವೆ ಅಲ್ವಾ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಮಾಮೂಲಿ ದೋಸೆ ಹಿಟ್ಟಕ್ಕೆ ಇಡ್ಲಿ ಹಿಟ್ಟಕ್ಕೆ ಮಾಡ್ತೀವಲ್ಲ ಆ ಥರ ಇದರಲ್ಲಿ ನಾವು ಇದನ್ನು ಕಲಿಸ್ಕೋಬೇಕು. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಬೇಕಂದರೆ ಅಡುಗೆ ಸೋಡಾ ಹಾಕ್ಕೋಬೋದು. ನಾನು ಅಡುಗೆ ಸೋಡಾ ಹಾಕ್ತಾಯಿಲ್ಲ, ಯಾಕಂದ್ರೆ ಮೊಸರು ಹಾಕಿ ಒಂದು 10 ನಿಮಿಷ ನೆನೆಕ್ಕೆ ಬಿಟ್ಟಿದ್ವಿ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೀವು ಬೇಕಂದ್ರೆ ಬೇಗನೆ ಮಾಡೋದಿದ್ರೆ ನೀವು ಒಂದು ಚಿಟಿಕೆಯಷ್ಟು ನೀವು ಅಡುಗೆ ಸೋಡಾ ಹಾಕ್ಕೋಬೋದು. ಪಡ್ಡು ಮನೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಅದಕ್ಕೆ ನಾವು ಎಣ್ಣೆ ಸವರೋಣ. ಈ ಥರ ಎಣ್ಣೆ ಸವರ್ಕೊಂಡ್ಬಿಟ್ಟು ನಾವು ಪಡ್ಡು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತಾವೆ. ನೋಡಿ, ಈ ಥರ ಮಕ್ಕಳು ಪಡ್ಡು ದೋಸೆ ಇಡ್ಲಿ ಅಂತಿರುವಾಗ ಅವ್ರಿಗೆ ಸಮಾಧಾನ ಮಾಡೋಕ್ಕಂತ ಈ ಥರ ದಿಢೀರನ್ನೇ ಮನೇಲಿ ರವೆ ಇದ್ದೇ ಇರುತ್ತೆ ಎಲ್ಲರ ಮನೇಲೂ. ಮೊಸರು ರವೆ ಇದ್ದರೆ ಸಾಕು, ಬೇಗನೆ ನಾವು ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು. ಈ ಥರ ನಾವು ಹಾಕಿಬಿಟ್ಟು ಒಂದು ಚಟ್ನಿ ಮಾಡಿಬಿಟ್ಟು ಕೊಟ್ಟರೆ ಮಕ್ಕಳಿಗೆ ಸೂಪರಾಗಿ ಸಾಯಂಕಾಲ ಹೊತ್ತು ನಾಷ್ಟ ಟೈಮಿಗೆ, ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗಾಗೆ ಈ ಥರ ನಾವು ಅರ್ಜೆಂಟಿಗೆ ಎದ್ದು ಮಾಡಿ ಮಕ್ಕಳ ಬಾಕ್ಸಿಗೆ ಹಾಕ್ಕೊಡ್ಬೋದು. ನೋಡಿ, ಇವಾಗ ಸುತ್ತ ಎಣ್ಣೆ ಹಾಕೋದಾಯಿತು. ಇವಾಗ ನಾವು ಒಂದೇ 1 ನಿಮಿಷ ಇದನ್ನು ನಾವು ಮುಚ್ಚಳ ಮುಚ್ಚಿಬಿಟ್ಟು ಇದಕ್ಕೊಂದು ಚಟ್ನಿ ರೆಡಿ ಮಾಡ್ಕೊಂಬರೋಣ ಬನ್ನಿ. ನೋಡಿ, ರೆಡಿಯಾಗಿದೆ ಅಂತ ನೋಡೋಣ. ಇವಾಗ ನಾನು ತಿರುವಾಕಿ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅಂತೆ ಇವಾಗ ನಾವು ಈ ಕಡೆ ಒಂದು ಮೈ ಬೇಯಿದ್ರಾಗೆ ನಾನೊಂದು ಚಟ್ನಿ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಒಂದು ಜಾರ್ ಇಟ್ಕೊಳ್ಳೋಣ. ಬೇಗನೆ ಪಡ್ಡಿಗೆ ಚಟ್ನಿ ಮಾಡ್ಕೊಂಬರೋಣ. ನೋಡಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಒಂದು ಅರ್ಧ ಹೋಳಷ್ಟು ಕಾಯಿ ಕಟ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಕಡಲೆಪಪ್ಪು, ಬೆಳ್ಳುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಹಸಿ ಕಡಲೆ ಬೀಜ ಹಾಕ್ಬಿಟ್ಟು ಹುರಿದ್ರೆ ಮಸ್ತಾಗಿರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ, 1 ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಇದನ್ನು ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ರೆಡಿಯಾಗಿದೆ ಅಂತ ತೆಗಿಯೋಣ.
ನೋಡಿ ಎಷ್ಟು ಚೆನ್ನಾಗಾಗಿದಾವಂತೆ. ಇವೆಲ್ಲ ತೆಗೆದುಬಿಟ್ಟು ನಾನು ಇನ್ನೊಂದು ಸೆಟ್ ಹಾಕೊಂಡ್ಬರ್ತೀನಿ. ತೆಗೆದು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಸ್ವಲ್ಪ ಇನ್ನೊಂದು ಸತಿ ನಾನು ಪಡ್ಡು ತೆಗೆದಾಯ್ತು. ಇನ್ನೊಂದು ಟ್ರಿಪ್ಪು ನಾನು ಬೇರೆ ಥರ ಹಾಕಿ ನಿಮಗೆ ತೋರಿಸ್ತೀನಿ. ಮಕ್ಕಳು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ನೋಡಿದ್ರೆ ತಿನ್ನಲ್ಲ. ಅದಕ್ಕೆ ಇವಾಗ ನಾನು ಅದೇ ಪಡ್ಡು ಹಿಟ್ಟಿಗೆ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿಬಿಟ್ಟು ಇದೊಂದು ಟ್ರಿಪ್ಪು ಮಾಡಿ ನಿಮಗೆ ನಾನು ತೋರಿಸ್ತೀನಿ. ನೋಡಿ ಇವಾಗ ಮತ್ತೆ ಇನ್ನೊಂದು ಸೆಟ್ಟು ನಾನು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಮತ್ತೆ ಸುತ್ತ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರ್ತವೆ, ಕ್ರಿಸ್ಪಿಯಾಗಿರುತ್ತೆ. ಇದು ಈ ಥರ ಫುಲ್ ಎಲ್ಲ ಹಾಕಿಬಿಟ್ಟು ನಾವು ಮುಚ್ಚೋಣ. ರೆಡಿ ಆಯಿತಾ ನೋಡೋಣ. ಈ ಸ್ವಲ್ಪ ಕರಿಬೇವು ಸೊಪ್ಪು ಕೊತ್ತಂಬರಿ ಹಾಕಿರೋಕ್ಕೆ ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇವಾಗ ಇದು ರೆಡಿ ಆಗುತ್ತೆ. ನಾನು ಅದನ್ನ ಎರಡು ಮಿಕ್ಸ್ ಮಾಡಿಬಿಟ್ಟು ತೆಗೆದು ನಿಮಗೆ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ. ನಾನು ಚಿಕ್ಕದಾಗ 1-2 ಒಣ ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ಕೊಂಬಂದಿದ್ದೀನಿ. ಇವಾಗ ಪಡ್ಡು ಜೊತೆಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಪಡ್ಡು ಚಟ್ನಿ ರೆಡಿಯಾಗಿದೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿನ್ಕೊತಾರೆ. ಈ ಥರ ಪಡ್ಡು ನೋಡಿ ಮಾಡಿ ಎಷ್ಟು ಸ್ಮೂತಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಎಷ್ಟು ಚೆನ್ನಾಗಿದೆ ಅಂತೆ. ರವೆ ಪಡ್ಡೆ ಅನಿಸೋದೇ ಇಲ್ಲ. ಈ ಥರ ಮುರಿದ್ಬಿಟ್ಟು ಮಕ್ಳಿಗೆ ಹಿಂಗೆ ಚಟ್ನಿ ಹಚ್ಚಿ ಕೊಟ್ಟರೆ ಮಾತ್ರ ಸೂಪರಾಗಿ ತಿನ್ಕೊತಾರೆ. ಬಾಕ್ಸ್ಗೆ ಮತ್ತು ಸ್ಕೂಲ್ಗೆ ಎಲ್ಲ ಹಾಕಿ ಕೊಡ್ಬೋದು. ಈ ಥರ ಪಡ್ಡು ನೀವು ಮಾಡ್ಕೊಂಡು ಅರ್ಜೆಂಟಾಗಿ ಪಡ್ಡು ರೆಡಿ ಮಾಡ್ಕೋಬೋದು. ರವೆ ಮೊಸರಿಂದ ಮಾಡಿದ್ದು ಪಡ್ಡು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.